ಮಾಜಿ ಸಚಿವ ನಾರಾಯಣಗೌಡ ವಿರುದ್ಧ ಜೆಡಿಎಸ್ ಫುಲ್ ಗರಂ ಆಗ್ಬಿಟ್ಟಿದೆ. ಕೆಸಿ ನಾರಾಯಣಗೌಡ ಮೈತ್ರಿ ಧರ್ಮವನ್ನ ಪಾಲಿಸಲಿ ಅಂತ ಹೇಳ್ತಾ ಇರೋದು. ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ದೂರನ್ನ ಕೊಡೋದಕ್ಕೆ ಜೆಡಿಎಸ್ ಇದೀಗ ನಿರ್ಧಾರವನ್ನ ಮಾಡಿದೆ. ಮೈತ್ರಿ ಧರ್ಮ ಅನ್ನೋದನ್ನ ಫಾಲೋ ಮಾಡಬೇಕು. ಆದ್ರೆ ಮೈತ್ರಿ ಧರ್ಮ ಅದ್ಯಾಕೋ ಈ ಫಾಲೋ ಮಾಡ್ದಂಗೆ ಕಾಣಿಸ್ತಾ ಇಲ್ಲ. ಈ ಕಾರಣಕ್ಕಾಗಿ ಜೆಡಿಎಸ್ನವ್ರಿಗೆ ಅಸಮಾಧಾನ. ಅದಕ್ಕೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ದೂರು ಕೊಡಬೇಕು ಅಂತ ನಿರ್ಧರಿಸಿದ್ದಾರೆ. ಮಂಡ್ಯದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಿಖಿಲ್ ವಿರುದ್ಧ ಕೆಸಿ ನಾರಾಯಣಗೌಡ ಹೇಳಿಕೆ ವಿಚಾರ ಅಭ್ಯರ್ಥಿ ಘೋಷಣೆ ಮಾಡಿದ್ದಾರೆ ಎಂಬ ಹೇಳಿಕೆ ವಿಚಾರ ಅಭ್ಯರ್ಥಿಗಳನ್ನ ನಮ್ಮ ನಾಯಕರು ತೀರ್ಮಾನ ಮಾಡ್ತಾರೆ. ಗೊಂದಲ ಮಾಡೋದನ್ನ ಬಿಟ್ಟು ಮೈತ್ರಿ ಧರ್ಮವನ್ನ ಪಾಲಿಸಿ. ಬಿಜೆಪಿ ಜೆಡಿಎಸ್ ಯಾರಿಗೆ ನೋವಾದ್ರೂ ಇಬ್ಬರಿಗೂ ನೋವಾಗತ್ತೆ. ನಾರಾಯಣಗೌಡರು ನಾವೆಲ್ಲರೂ NDA ಸದಸ್ಯರು. ಸಣ್ಣ ಪುಟ್ಟು ನೋವು ಪಕ್ಷದ ಚೌಕಟ್ಟಿನಲ್ಲಿ ಸರಿಪಡಿಸಿಕೊಳ್ಬೇಕು. ಅದು ಬಿಟ್ಟು ಬಹಿರಂಗ ಹೇಳಿಕೆ ನೀಡೋದು ಸರಿಯಲ್ಲ ಅಂತ ಮಂಡ್ಯದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಅಲ್ಲಿ ಇದೀವೋ NDA ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದ ಈ ಸಂದರ್ಭದಲ್ಲಿ ಏನೇ ಸಣ್ಣ ಪುಟ್ಟ ಅವ್ರ ಮನಸ್ಸಿಗೆ ಆಗಿರ್ತಕ್ಕಂಥ ನೋವುಗಳಿದ್ದರೆ ನಮಗೆ ಆಗಿರ್ಬೋದು, ಅವ್ರಿಗೆ ಆಗಿರ್ಬೋದು, ಅದನ್ನು ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆ ಮಾಡಬೇಕು, ಅದಕ್ಕೆ ಉತ್ತರ ಕಂಡುಹಿಡ್ಕೋಬೇಕೇ ಹೊರತು ಬಹಿರಂಗವಾಗಿ ಅಂಥ ವಿಚಾರಗಳನ್ನ ಮಾತಾಡ್ಕೊಳ್ಳೋದು ಪಕ್ಷದ ಶಿಸ್ತಿಗೆ ವಿರೋಧ ಅಂತ ನಾನಾದರೂ ಅನ್ಕೋತೀನಿ. ರಾಜ್ಯ ಕಾರ್ಯದರ್ಶಿಗಳು ಅವ್ರ ಪಕ್ಷದ ಕಾರ್ಯದರ್ಶಿಗಳನ್ನ ಜೊತೆಲಿ ಕೂರಿಸ್ಕೊಂಡು, ರಾಜ್ಯ ಕಾರ್ಯದರ್ಶಿ ಕೂರಿಸ್ಕೊಂಡು ನಮ್ಮ ಪಕ್ಷದ ನಾಯಕರ ಬಗ್ಗೆ ಮಾತನಾಡ್ತಕ್ಕಂಥ ಮಾತುಗಳು ನಮಗೆ ತುಂಬ ಮನಸ್ಸಿಗೆ ನೋವನ್ನು ಉಂಟು ಮಾಡ್ತಕ್ಕಂಥ ವಿಚಾರ. ಇಲ್ಲಿ ನಾವ್ಯಾರೂ ಅಲ್ಲ, ನಾವೇ ಇರ್ಬೋದು, ನಾರಾಯಣಗೌಡರು ಇರ್ಬೋದು, ನಾವ್ಯಾರೂ ಏನೂ ಅಲ್ಲ. ಇಲ್ಲಿಗೆ ನಾನು ಜಿಲ್ಲಾಧ್ಯಕ್ಷರಾಗಿದ್ದರು ಅಷ್ಟೇ. ಅವರು ಮಾಜಿ ಉಸ್ತುವಾರಿ ಸಚಿವರು, ಮಾಜಿ ಶಾಸಕರು ಆಗಿದ್ರು ಅಷ್ಟೇ. ತೀರ್ಮಾನ ಮಾಡ್ತಕ್ಕಂಥವ್ರು ನರೇಂದ್ರ ಮೋದಿ ಸಾಹೇಬರು, ಅಮಿತ್ ಶಾ ಅವರು, BJP ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ರಾಜ್ಯಾಧ್ಯಕ್ಷ ಕುಮಾರಣ್ಣವರು, ದೇವೇಗೌಡರು ಸಾಹೇಬ್ರ ಲೆವೆಲಲ್ಲಿ, ನಿಖಿಲ್ ಅವ್ರ ಸಮ್ಮುಖದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ತೀರ್ಮಾನ ಆಗ್ತಕ್ಕಂಥ ವಿಚಾರಗಳಿದು. ಈಗೇನು ನಾವು ಹೊಂದಾಣಿಕೆ ಮಾಡ್ಕೊಂಡಿದ್ದೀವೋ ಇಲ್ಲಿ ನಡೆದಂಥ ವಿಚಾರ ಅಲ್ಲ ಅನ್ನೋದು ನಮಗೂ ಗೊತ್ತು, ಮಾಧ್ಯಮ ಮಿತ್ರರು ನಿಮಗೂ ಗೊತ್ತು, ಅವ್ರಿಗೂ ಗೊತ್ತು. ಇಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ವಿಚಾರಗಳನ್ನ ದೊಡ್ಡದಾಗಿ ಬಿಂಬಿಸ್ತಕ್ಕಂಥದ್ದು ಯಾವುದೋ ಮೂಲೆಯಲ್ಲಿ ನಮಗೆ ಒಂದು ರೀತಿ ಅನುಮಾನ ಕಾಡ್ತಕ್ಕಂಥದ್ದಾಗಿದೆ. ಈಗ ಮಂಡ್ಯ ಜಿಲ್ಲೆಯಲ್ಲಿ ವಿಶೇಷವಾಗಿ ಯಾಕೆ ಇದಾಗ್ತಾ ಇದೆ ಅಂತ ಗೊತ್ತಾಯ್ತಾ ಇಲ್ಲ ನನಗೆ. ಇತ್ತೀಚಿನ ದಿನಗಳಲ್ಲಿ ಬಂದು ಸ್ಥಳೀಯ ಚುನಾವಣೆನ ನಾವು ಸಪ್ರೇಟಾಗಿ ಮಾಡ್ತೀವಿ ಅಂತಕ್ಕಂಥ ವಿಚಾರಗಳಿರ್ಬೋದು, ಅದನ್ನು ನಾವೆಲ್ಲ ತೀರ್ಮಾನ ಮಾಡೋದು. ಅದೇನಿದ್ರು ಕೇಂದ್ರ ಮಟ್ಟದಲ್ಲಿ, ಮೇಲ್ಮಟ್ಟದಲ್ಲಿ ಕುಮಾರಣ್ಣವರು, ದೇವೇಗೌಡರು ಸಾಹೇಬರು, ಅಮಿತ್ ಜಿ ಅವರು, ನರೇಂದ್ರ ಮೋದಿ ಸಾಹೇಬರು, ಅವ್ರ ಪಕ್ಷ ರಾಷ್ಟ್ರೀಯ ಅಧ್ಯಕ್ಷರು, ಈ ಲೆವೆಲಲ್ಲಿ ತೀರ್ಮಾನ ಆಗ್ತಕ್ಕಂಥ ವಿಚಾರಗಳದು. ನಾವೇ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಅಲ್ಲಿ ಇದೀವೋ NDA ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದ ಈ ಸಂದರ್ಭದಲ್ಲಿ ಏನೇ ಸಣ್ಣ ಪುಟ್ಟ ಅವ್ರ ಮನಸ್ಸಿಗೆ ಆಗಿರ್ತಕ್ಕಂಥ ನೋವುಗಳಿದ್ದರೆ ನಮಗೆ ಆಗಿರ್ಬೋದು, ಅವ್ರಿಗೆ ಆಗಿರ್ಬೋದು, ಅದನ್ನು ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆ ಮಾಡಬೇಕು, ಅದಕ್ಕೆ ಉತ್ತರ ಕಂಡುಹಿಡ್ಕೋಬೇಕೇ ಹೊರತು ಬಹಿರಂಗವಾಗಿ ಅಂಥ ವಿಚಾರಗಳನ್ನ ಮಾತಾಡ್ಕೊಳ್ಳೋದು ಪಕ್ಷದ ಶಿಸ್ತಿಗೆ ವಿರೋಧ ಅಂತ ನಾನಾದರೂ ಅನ್ಕೋತೀನಿ. ರಾಜ್ಯ ಕಾರ್ಯದರ್ಶಿಗಳು ಅವ್ರ ಪಕ್ಷದ ಕಾರ್ಯದರ್ಶಿಗಳನ್ನ ಜೊತೆಲಿ ಕೂರಿಸ್ಕೊಂಡು, ರಾಜ್ಯ ಕಾರ್ಯದರ್ಶಿ ಕೂರಿಸ್ಕೊಂಡು ನಮ್ಮ ಪಕ್ಷದ ನಾಯಕರ ಬಗ್ಗೆ ಮಾತನಾಡ್ತಕ್ಕಂಥ ಮಾತುಗಳು